ಬೆಳಗಾವಿ ಮಹಾನಗರ ಪಾಲಿಕೆಯ ಕೆಲವು ಆಯ್ಕೆಯಾದ ಕಾರ್ಪೊರೇಟರ್ಗಳ ಅರ್ಹತೆಯ ಕುರಿತು ಗಂಭೀರ ಕಾನೂನು ಪ್ರಶ್ನೆ ಉದ್ಭವಿಸಿದೆ. 19/2/2026ರಂದು ಧಾರವಾಡ ಪೀಠದ ಮಾನ್ಯ ಕರ್ನಾಟಕ ಹೈಕೋರ್ಟ್ ನೀಡಿದ ತೀರ್ಪಿನ ಹಿನ್ನೆಲೆ ಈ ವಿಷಯ ಮತ್ತಷ್ಟು ಪ್ರಾಮುಖ್ಯತೆ ಪಡೆದಿದೆ. ರಾಜ್ಕುಮಾರ್ ಟೋಪನ್ನವರ್ ಕರ್ನಾಟಕ ಮಹಾನಗರ ಪಾಲಿಕೆಗಳ ಕಾಯ್ದೆ 1976ರ ಸೆಕ್ಷನ್ 19ರ ಅಡಿಯಲ್ಲಿ ಕಾರ್ಪೊರೇಟರ್ಗಳ ಆಸ್ತಿ ಮತ್ತು ಬಾಧ್ಯತೆಗಳ ಅಪೂರ್ಣ ಮತ್ತು ನಿಯಮಾನುಸಾರವಲ್ಲದ ಘೋಷಣೆಗಳ ಕುರಿತು ನೀಡಿದ ದೂರನ್ನು ಮಹಾನಗರ ಪಾಲಿಕೆಯ ಸಭೆಯಲ್ಲಿ ಮುಂದುವರಿಸಲು ಮಹಾಪೌರರಿಗೆ ಮನವಿ ಸಲ್ಲಿಸಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆ ಮೂಲಕ ಪಡೆದ ದಾಖಲೆಗಳ ಪ್ರಕಾರ ಕೆಲವು ಕಾರ್ಪೊರೇಟರ್ಗಳು ತಮ್ಮ ಆಸ್ತಿ ಹಾಗೂ ಬಾಧ್ಯತೆಗಳ ಘೋಷಣೆಯಲ್ಲಿ ಪ್ರಮುಖ ಮಾಹಿತಿಗಳನ್ನು ಬಹಿರಂಗಪಡಿಸಿಲ್ಲ ಎಂಬುದು ಕಂಡುಬಂದಿದೆ. ಮಾನ್ಯ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಸೆಕ್ಷನ್ 19ರ ಅಡಿಯಲ್ಲಿ ಕ್ರಮ ಕೈಗೊಳ್ಳುವ ಅಧಿಕಾರ ಆಯುಕ್ತರಿಗೆ ಇಲ್ಲ. ಅರ್ಹತೆ ರದ್ದುಪಡಿಸುವ ಪ್ರಶ್ನೆಯು ರಾಜ್ಯ ಸರ್ಕಾರವೇ ನಿರ್ಧರಿಸಬೇಕು. ಅದಕ್ಕಾಗಿ ಮಹಾನಗರ ಪಾಲಿಕೆ ಸಭೆಯಿಂದ ಅಧಿಕೃತ ಉಲ್ಲೇಖ ಕಳುಹಿಸಬೇಕು. ಮುಖ್ಯವಾಗಿ ಹೈಕೋರ್ಟ್ ಆರೋಪಿಗಳ ಮೂಲಭೂತ ವಿಷಯಗಳನ್ನು ಪರಿಶೀಲಿಸಿಲ್ಲ ಹಾಗೂ ಸಂಬಂಧಿತ ಪ್ರಾಧಿಕಾರಿಗಳಿಗೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲು ಅವಕಾಶ ನೀಡಿದೆ ಎಂದು ರಾಜ್ಕುಮಾರ್ ಟೋಪನ್ನವರ್ ತಿಳಿಸಿದ್ದಾರೆ. ಕಾರ್ಪೊರೇಟರ್ಗಳು ತಮ್ಮ ಆಸ್ತಿ ಅಥವಾ ಬಾಧ್ಯತೆಗಳನ್ನು ಸರಿಯಾಗಿ ಘೋಷಿಸದಿದ್ದರೆ ಅದು ಕಾನೂನು ಉಲ್ಲಂಘನೆ. ಕಾನೂನು ಪ್ರಕಾರ ಅವರು ಹುದ್ದೆಗಳನ್ನು ಕಳೆದುಕೊಳ್ಳಬಹುದು. ಇದು ರಾಜಕೀಯ ವಿಷಯವಲ್ಲ, ಕಾನೂನು ಪಾಲನೆಯ ವಿಷಯ. ಅವರು ಮತ್ತಷ್ಟು ಎಚ್ಚರಿಕೆ ನೀಡಿದರು. ಅರ್ಹತೆ ಇಲ್ಲದೆ ಕಾರ್ಪೊರೇಟರ್ಗಳು ಸಭೆಯಲ್ಲಿ ಪಾಲ್ಗೊಳ್ಳುವುದರಿಂದ ಹಾಗೂ ಮುಂದಿನ ಮಹಾಪೌರರ ಚುನಾವಣೆಯಲ್ಲಿ ಮತ ಚಲಾಯಿಸುವುದರಿಂದ ಗಂಭೀರ ಕಾನೂನು ಸಮಸ್ಯೆಗಳು ಉಂಟಾಗಬಹುದು ಎಂದಿದ್ದಾರೆ. ಈ ವಿಷಯವನ್ನು ತಕ್ಷಣ ಮಹಾನಗರ ಪಾಲಿಕೆಯ ಸಭೆಯಲ್ಲಿ ಅಜೆಂಡಾದಲ್ಲಿ ಸೇರಿಸಬೇಕು. ಸಭೆಯಲ್ಲಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳಬೇಕು. ರಾಜ್ಯ ಸರ್ಕಾರಕ್ಕೆ ಅಧಿಕೃತ ಉಲ್ಲೇಖ ಕಳುಹಿಸಬೇಕು. ಇದು ಪಾರದರ್ಶಕತೆ, ಕಾನೂನು ಬದ್ಧತೆ ಮತ್ತು ಸಾರ್ವಜನಿಕರ ನಂಬಿಕೆಯನ್ನು ಉಳಿಸುವ ಪ್ರಶ್ನೆ ಎಂದು ಅವರು ಹೇಳಿದರು. ಅಗತ್ಯ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಾಗುವುದೆಂದು ತಿಳಿಸಿದ್ದಾರೆ. ಕೆಲವು ತಿಂಗಳ ಹಿಂದೆ ನಾನು ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಆದ ಮಂಗೇಶ್ ಪವಾರ್ ಅವರು ಮತ್ತು ಮತ್ತೊಬ್ಬರು ಕಾರ್ಪೊರೇಟರ್ ಆದ ಜಯಂತ್ ಜಾಧವ್ ಅವರ ಬಗ್ಗೆ ನಾನು ಒಂದು ಹೈಕೋರ್ಟಲ್ಲಿ ಒಂದು ದೂರು ನೀಡಿದ್ದೆ. ಇವರು ನಾನೇನು RTI ಡಾಕ್ಯುಮೆಂಟ್ಸ್ ಅಪ್ಲಿಕೇಶನ್ ಮುಖಾಂತರ ಇವರು ಏನು ಪ್ರತಿ ವರ್ಷ ಕಾರ್ಪೊರೇಷನ್ಗೆ ಅಫಿಡೇವಿಟ್ ಸಲ್ಲಿಸ್ತಾರೆ. ಈ ಅಫಿಡೇವಿಟ್ದಲ್ಲಿ ತಮ್ಮ ಆಸ್ತಿಯ ವಿವರ ಇವರಿಬ್ಬರು ತಮ್ಮ ಆಸ್ತಿ ವಿವರದಲ್ಲಿ RTI ಅಪ್ಲಿಕೇಶನ್ ಪ್ರಕಾರ ಮಹಾನಗರ ಪಾಲಿಕೆ ಕೊಟ್ಟಂಥ ಮಾಹಿತಿ ಪ್ರಕಾರ ಇವರು ಸುಳ್ಳು ಅಂದ್ರೆ ಫಾಲ್ಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಮತ್ತು ಅರ್ಧ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇದೊಂದು ಗ್ರೌಂಡ್ ಮೇಲೆ ನಾನು ಹೈಕೋರ್ಟ್ ಹೋಗಿದ್ದೆ. ಆದರೆ ಹೈಕೋರ್ಟ್ has not examined the merits of my allegation, leaving the issue for statutory action. ಹೀಗಾಗಿ ಏನು ಹೈಕೋರ್ಟ್ ಏನು ಹೇಳಿದೆ ಅಂದರೆ, ಕಮಿಷನರ್ ಆಫ್ ಕಾರ್ಪೊರೇಷನ್ is not an authority to initiate proceedings under section 19. ಅಂದ್ರೆ ಅವ್ರಿಗೆ ಕಮಿಷನರ್ಸ್ಗೆ ಪವರ್ಸ್ ಇಲ್ಲ. ಆಮೇಲೆ ಇದು ಏನಾದರೂ ಆಗಬೇಕಂದ್ರೆ ಇದು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ನಿರ್ಣಯ ತಗೋಬೇಕು. ರಾಜ್ಯ ಸರ್ಕಾರ ನಿರ್ಣಯ ತಗೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಮಹಾನಗರ ಪಾಲಿಕೆ ಕೌನ್ಸಿಲ್ ಮೀಟಿಂಗ್ನಲ್ಲಿ ಈ ವಿಷಯ ಪ್ರಸ್ತಾಪ ಆಗಿ ಇದ್ರ ಬಗ್ಗೆ ನಿರ್ಣಯ ತಗೋಬೇಕಂತ ಹೇಳಿದ್ದಾರೆ. ಆದರೆ ಇದು ವಿಚಿತ್ರ ಸಂದರ್ಭ ಅಂದರೆ, ಈಗ ನಾನು ಇವತ್ತು ಹೈಕೋರ್ಟ್ ಹೇಳಿದ ಪ್ರಕಾರ ನಾನು ಇವತ್ತು ನಾನೊಂದು ಅಪ್ಲಿಕೇಶನ್ ತಯಾರು ಮಾಡಿಕೊಂಡು ನಾನು ಹೌಸ್ಗೆ ಅಂದರೆ ಕಾರ್ಪೊರೇಷನ್ ಮೇಯರಿಗೆ ನಾನು ಇವತ್ತು ಲೆಟರ್ ಬರಿತಾ ಇದ್ದೇನೆ. ಆ ಲೆಟರ್ದಲ್ಲಿ ನೀವು ತಪ್ಪು ಮಾಡಿರಿ, ನಿಮ್ಮಲ್ಲಿ ನೀವೇ ಆ್ಯಕ್ಷನ್ ತಗೋರಿ ಹೇಳುವಂಥ ಒಂದು ಸಂದರ್ಭ, ವಿಚಿತ್ರ ಸಂದರ್ಭ ಬಂದಿದೆ. ಆದರೆ ಇದು ಹೈಕೋರ್ಟ್ ಹೇಳ್ದಂಗೆ ನಾನು ಇದ್ರ ಪ್ರಕಾರ ನಾನು ಮಾಡ್ತಾ ಇದ್ದೇನೆ. ಅದಕ್ಕೆ ಇವತ್ತು ನಾನು ಕಾರ್ಪೊರೇಷನ್ಗೆ ನಾನು ಇವತ್ತೊಂದು ಅಪ್ಲಿಕೇಶನ್ ಕೊಟ್ಟಿದ್ದೇನೆ. ಆ ಅಪ್ಲಿಕೇಶನಲ್ಲಿ ಏನೇನು ಜಯಂತ್ ಜಾಧವ್ ಅವರು ಮತ್ತು ಮಂಗೇಶ್ ಪವಾರ್ ಅವರು ಏನು ತಪ್ಪು ಮತ್ತು ಅರ್ಧ ಮಾಹಿತಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಮುಂಬರುವ ಕೌನ್ಸಿಲ್ ಮೀಟಿಂಗ್ನಲ್ಲಿ ಈ ವಿಷಯನೂ ಪ್ರಸ್ತಾಪ ಮಾಡಬೇಕು ಮತ್ತು ಇದ್ರ ಬಗ್ಗೆ ಕ್ರಮ ತಗೊಂಡು, ಅಂದರೆ ತಮ್ಮ ಬಗ್ಗೆ ತಾವು ಕ್ರಮ ತಗೊಂಡು ರಾಜ್ಯ ಸರ್ಕಾರಕ್ಕೆ ಬರೀಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಆಮೇಲೆ ಇದ್ರ ಬಗ್ಗೆ ಆ್ಯಕ್ಚುಲಿ ಸೆಕ್ಷನ್ 19 ಪ್ರಕಾರ ಏನು ಹೇಳುತ್ತೆ, ಯಾರು ಅರ್ಧ ಮಾಹಿತಿ ಕೊಡ್ತಾರೆ ಅಥವಾ ಫಾಲ್ಸ್ ಇನ್ಫಾರ್ಮೇಷನ್ ಕೊಡ್ತಾರೆ ಕಾರ್ಪೊರೇಟರ್ಸ್ಗಳು, ಅವರು ತಕ್ಷಣ ಅವಾಗ ಅವರಿಗೆ ಅಧಿಕಾರಲ್ಲಿ ಇರುವಂಥ ಯಾವುದೇ ಅಧಿಕಾರ ತಾವಾಗಿ ತಳ ಇಳಿಬೇಕು. ಇದ್ರ ಬಗ್ಗೆ ಕೋರ್ಟ್ ಡಿಸಿಷನ್ ತಗೋಬಾರ್ದು. ಆದರೆ ಕೆಲವು ಜನ ತಾವು ತಪ್ಪು ಮಾಡಿದ್ರು ಆ ಸ್ಥಾನದಲ್ಲಿ ಇದ್ದಾರೆ. ಆಮೇಲೆ ಇದ್ರ ಬಗ್ಗೆ ಭಾಳಷ್ಟು ಸಿಕ್ಕಾಪಟ್ಟೆ ಲೀಗಲ್ ಕಾಂಪ್ಲಿಕೇಶನ್ಸ್, ಲೀಗಲ್ ಆ್ಯಕ್ಷನ್ ಆಗುತ್ತೆ. ಅವ್ರು
ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ ಇವತ್ತು ಅವರು ಮೇಯರ್ ಆಗಿ ಅಥವಾ ಕಾರ್ಪೊರೇಟರ್ ಆಗಿ ಕಾರ್ಯನಿರ್ವಹಿಸೋ ಸಂಬಂಧ. ಆಮೇಲೆ ಅವ್ರು ತಕ್ಷಣ ಇಳಿಬೇಕು, ಇಳಿಲ್ಲ ಅಂದರೆ ಅವ್ರು ಯಾವ್ಯಾವ ಡಿಸಿಷನ್ಸ್ ತೊಗೊಂಡ್ರೆ ಅವೆಲ್ಲ ಇಲ್ಲಿಗಲ್ ಆಗ್ತವೆ. ಆಮೇಲೆ ಅದ್ರ ಬಗ್ಗೆ ಸ್ಟ್ರಾಂಗ್ ಲೀಗಲ್ ಆ್ಯಕ್ಷನ್ ಆಗುತ್ತೆ. ಥ್ಯಾಂಕ್ ಯು. ರಾಜಿ ರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.